ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಲಿಂಗ ಸಮಾನತೆಯು ಮಾನವನ ಮೂಲಭೂತ ಹಕ್ಕು. ಇದು ಎಲ್ಲ ಲಿಂಗಗಳ ವ್ಯಕ್ತಿಗಳಿಗೆ ಸಮಾನ ಹಕ್ಕು, ಅವಕಾಶ, ಜವಾಬ್ದಾರಿಗಳನ್ನು ಖಚಿತಪಡಿಸುತ್ತೆ. ಆದಾಗ್ಯೂ ನಮ್ಮ ಸಮಾಜದಲ್ಲಿ ಲಿಂಗ ಆಧಾರಿತ ಅಸಮಾನತೆಗಳು ಇನ್ನೂ ಉಳಿದಿವೆ ಅಂತ ಅನ್ಸುತ್ತೆ. ಈ ಅಸಮಾನತೆಗಳು ಎಷ್ಟು ಬೇರೂರಿವೆ, ಇದರ ಪ್ರಮಾಣವನ್ನು ಕಡಿಮೆ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಮಾತನಾಡೋಣ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಲಕ್ಷ್ಮಿ ಎಸ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಇವರು ಕೆರಿಯರ್ ಕೌನ್ಸಿಲರ್, ಸಾಫ್ಟ್ ಸ್ಕಿಲ್ ಟ್ರೈನರ್ ಮತ್ತು ಕೌನ್ಸಿಲಿಂಗ್ ನಲ್ಲಿ ಪರಿಣಿತಿ ಹೊಂದಿರ್ತಾರೆ. ಶ್ರೀಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಲಿಂಗ ತಾರತಮ್ಯ, ಅಸಮಾನತೆ ಮನೆಯಿಂದಲೇ ಶುರು ಆಗತ್ತೆ ಅನ್ನೋದು ನಿಜಾನ? ಯಾಕಂದರೆ ಒಂದು ಮಗು ಹುಟ್ಟಿದ ತಕ್ಷಣ ಅದರದ್ದು ಆಟದ ಸಾಮಾನು ಗಂಡು ಮಗುಗೆ ಏನು ತರಬೇಕು, ಹೆಣ್ಮಗುಗೆ ಏನು ಆಟದ ಸಾಮಾನು ತರಬೇಕು, ಅದರ ಮಗು ಯಾವ ಕಲರ್ ಬಟ್ಟೆ ಹಾಕಬೇಕು, ಗಂಡು ಮಗು ಯಾವ ಕಲರ್ ಬಟ್ಟೆ ಹಾಕೋದು ಅನ್ನೋದು ಮನೆಯಲ್ಲೇ ನಿರ್ಧಾರ ಮಾಡ್ತಾರೆ. ಅದು ನಾವೆಲ್ಲ ಸಾಮಾನ್ಯವಾಗಿ ನೋಡಿರೋದೆ. ಸೊ ಇದು ಇನ್ನೂ ಪ್ರಸ್ತುತತೆಯನ್ನು ಹೊಂದಿದೆಯಾ ನಿಮ್ಮ ಪ್ರಕಾರ? ಇದೆ ಮೇಡಮ್, ಇದೆ. ಯಾಕೆ ಅಂತಂದರೆ ಈಗಲೂ ಹೆಣ್ಮಗುಗೆ ಬಾರ್ಬಿ ಡಾಲೇ ಕೊಡ್ತಾರೆ, JCB ಕೊಡೋದು ಕಮ್ಮಿ. ಸೊ ಹಾಗಾಗಿ ಇವಾಗಲೂ ಅದು ಇದೆ. ಯಾಕೆಂದರೆ ಅದು ತುಂಬ ತಲಾಂತರದಿಂದ ಬಂದಿದ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಅದು ಅಷ್ಟು ಬೇಗ ಹೋಗಲ್ಲ. ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ ಅಂತ ಬಂದಿದ ತಕ್ಷಣವೇ ಈಗ ಅದೆಲ್ಲ ಹೊಟ್ಟೋಯ್ತು, ಹಳೇದೆಲ್ಲ ಈಗ ಹೊಸದಾಗೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಅನ್ನೋದು ಸುಳ್ಳು. ಇದೆ, ಇಲ್ಲ ಅಂತಲ್ಲ. ಕೆಲವೊಂದು ಮನೆಯಲ್ಲಿ ತುಂಬ ಎಜುಕೇಟೆಡ್, ತುಂಬ ಬೋಲ್ಡ್ ಆಗಿ ಡಿಸಿಷನ್ಸ್ ತಗೊಳ್ಳೋರ ಮನೆಯಲ್ಲಿ ಆ ಥರ ಅವಕಾಶ ಇರಬಹುದು. ಬಟ್ ಕೆಲವೊಂದು ಈಗ ತಾಲೂಕ್ ಕಡೆ ಅಥವಾ ವಿಲೇಜ್ ಕಡೆ ಅಥವಾ ಎಲ್ಲೋ ರೂರಲ್ ಸೈಡಲ್ಲಿ ನಾವು ಹೋದರೆ ಇವೆಲ್ಲ ಖಂಡಿತ ನೋಡ್ತೀವಿ. ಈಗಲೂ ಮೊನ್ನೆ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ನಾನು ಸೆಷನ್ ಕೊಡೋಕ್ಕೆ ಹೋದಾಗ ಒಂದು ಹುಡುಗಿ ಹೇಳ್ತು, ನನಗೆ ಓದೋದಕ್ಕೆ ಬಿಡಲ್ಲ ನಮ್ಮಲ್ಲಿ, ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಬಂದಿದ್ದೀನಿ, ಇವತ್ತು ಇಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಅದಿನ್ನ ಇದೆ, ಓಕೆ, ನಡೀತಾ ಬಂದಿದೆ, ಪೂರ್ತಿ ಇನ್ನೂ ಅದು ಹೋಗಿಲ್ಲ. ಈಗ ಅದು ಕಾನ್ಷಿಯಸ್ ಆಗಿ ತೆಗೆದುಕೊಳ್ಳೋ ನಿರ್ಧಾರ ಅಲ್ಲ ಮನೆಯವರು ಆದ್ರೂ. ಸೊ ಇದನ್ನು ತಪ್ಪು ಅಂತ ಹೇಳೋಕ್ಕಾಗತ್ತಾ ಶ್ರೀಲಕ್ಷ್ಮಿ ಅವರೇ? ತಪ್ಪು ಅನ್ನೋದಕ್ಕಿಂತ ನಾವು ಪೇರೆಂಟ್ಸ್ ಅವರ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ ನಮ್ಗೇನು ಅನ್ಸತ್ತೆ ಅಂತಂದ್ರೆ, ಅವರು ಒಂದು ಸೇಫ್ಟಿ ಎನ್ವಿರಾನ್ಮೆಂಟ್ ಕೊಡಬೇಕು, ಹೆಣ್ಮಗುಗೆ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಹೊರತು ಇಂಟೆನ್ಷನಲ್ಲಿ ಇಲ್ಲ ಇವಳಿಗೆ ಹಿಂಗೆ ಮಾಡಬೇಕು, ಇವಳಿಗೆ ಹಿಂಗೆ ಕೊಡಬೇಕು ಅನ್ನೋದಿಲ್ಲ. ಏನು ಅಂದರೆ ಒಂದು ಪ್ರೊಟೆಕ್ಟೆಡ್ ವ್ಯೂನಲ್ಲಿ ಮಕ್ಕಳನ್ನ ಬೆಳೆಸೋ ಥರ ಆಗೋಗಿದೆ. ಗಂಡು ಮಕ್ಕಳಾದರೆ ಫುಲ್ಲು ಹೆಂಗೋ ಬೆಳ್ಕೊಳ್ಳಿ ಅನ್ನೋ ಥರ, ಹೆಣ್ಮಕ್ಳಾದರೆ ಹಂಗಲ್ಲ, ಅವ್ರನ್ನ ಸ್ವಲ್ಪ ಸೇಫ್ಟಿಯಾಗಿ, ಸೆಕ್ಯೂರ್ಡ್ ಆಗಿ, ಪ್ರೊಟೆಕ್ಷನ್ ಕೊಟ್ಟು ಬೆಳೆಸಬೇಕು ಅನ್ನೋದು ಪೇರೆಂಟ್ಸ್ ಮನಸ್ಸಲ್ಲಿರುತ್ತೆ. ಹಾಗಾಗಿ ಈ ಥರ ನಡೀತಾ ಬರ್ತಾ ಇದೆ, ಇನ್ನೂ ಹೋಗ್ತಾ ಇದೆ ಅದೇ ಥರ. ಓಕೆ, ಇದು ಗ್ರ್ಯಾಜುವಲಿ ಕಡಿಮೆ ಆಗುವಂಥ ಪ್ರಕ್ರಿಯೆ, ಹೌದು ಅಲ್ವಾ? ಸೊ ಈಗ ಒಂದೇ ಸಲ ಈ ಥರ ಡಿಸಿಷನ್ ತಗೊಂಡು ನಾವು ನನ್ನ ಹೆಣ್ಮಗಳನ್ನ ಬೋಲ್ಡಾಗಿ ಬೆಳೆಸ್ತೀನಿ ಅನ್ನೋ ನಿರ್ಧಾರ ಅಂತೂ ತಗೊಳಕ್ಕೆ ಕಷ್ಟ ಸಾಧ್ಯ. ಅಲ್ಲಿ ಅಪ್ಪ ಅಮ್ಮ ಡಿಸಿಷನ್ ತಗೊಂಡ್ರು, ಮನೆಯಲ್ಲಿ ಇನ್ಫ್ಲೂಯೆನ್ಸ್, ಹೌದು, ಗ್ರ್ಯಾಂಡ್ ಪೇರೆಂಟ್ಸು ಅಥವಾ ನೇಬರ್ಸು ಅಥವಾ ಸೊಸೈಟಿ ಏನನ್ನತ್ತೆ, ಇವೆಲ್ಲ ನಾವು ನೋಡಬೇಕಾಗತ್ತೆ. ಇವೆಲ್ಲ ಫ್ಯಾಕ್ಟರ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಕೆಲವೊಂದ್ಸಲಿ ಅಂತ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ಆ ಒಂದು ಇನ್ಫ್ಲೂಯೆನ್ಸ್ನ ಮಕ್ಕಳ ಮೇಲೆ ಹಾಕೋಕ್ಕೆ ಸ್ಟಾರ್ಟ್. ಕೆರಿಯರ್ ಕೌನ್ಸಿಲರ್ ಅಂತಲೂ ಹೇಳಿದ್ರೆ, ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಹುಡುಗಿರು ತಮ್ಮ ನಿಜವಾದ ವೃತ್ತಿ ಆಸಕ್ತಿಗಳ ಬಗ್ಗೆ ಪೇರೆಂಟ್ಸ್ ಹತ್ರ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾರೆ. ಇದು ಯಾಕೆ ಇರಬಹುದು? ಅವ್ರಿಗೆ ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಿಂದಾನೇ ಒಂದು ಟಾಯ್ಸಿಂದ ಆಗಲಿ ಅಥವಾ ಒಂದು ಬಟ್ಟೆಯಿಂದ ಆಗಲಿ, ನೀನು ಪಿಂಕ್ ಕಲರೇ ತಗೊಳ್ಬೇಕು, ನೀನು ಬಾರ್ಬಿ ಡಾಲೇ ತಗೋಬೇಕು ಅಂತ ನೀವು ಹೇಳಿ ಮೈಂಡ್ ಸೆಟ್ ಕೊಟ್ಟು ಹಾಗೆ ಬೆಳೆಸಿದಾಗ ಆ ಮಕ್ಕಳು ಇನ್ನೇನು ಮಾಡೋದಕ್ಕೆ ಸಾಧ್ಯ? ಓ, ಈ ಕೆರಿಯರ್ ನನಗಲ್ಲ, ನಟ್ಟು ಬೋಲ್ಟ್ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ, ಆಟೋ ಓಡ್ಸೋಕ್ಕಾಗಲ್ಲ, ಡ್ರೈವರ್ ಆಗೋಕ್ಕಾಗಲ್ಲ. ಸೊ ಅವಳ ಆಸೆ ಏನಿದೆ ಅದನ್ನು ಅಲ್ಲೇ ಸಪ್ರೆಸ್, ಮುಚ್ಚಾಕ್ಬಿಡ್ತಾರೆ. ಮುಚ್ಚಾಕಿದಾಗ ನಿಮ್ಗೇನು ಕೊನೆಗೆ ಸಿಗೋದು ಟೀಚಿಂಗ್ ಜಾಬು, ನರ್ಸಿಂಗ್ ಜಾಬು, ಇಂಥ ಜಾಬ್ಗೆ ಮಕ್ಕಳು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸೇಮ್ ಅದೇ ಬೇರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಹೋದಾಗ ಒಂದು ಹುಡುಗಿ, ನನಗೆ ಕಬಡ್ಡಿ ತುಂಬ ಇಷ್ಟ ಮ್ಯಾಮ್, ನಮ್ಮಲ್ಲಿ ಕಬಡ್ಡಿ ಆಡೋಕ್ಕೆ ಬಿಡಲ್ಲ ಅಂತಂದ್ರು. ಯಾಕೆ ಅಂತ ಕೇಳಿದ್ರೆ, ನನ್ನ ಮನೆ ಹತ್ರ ಒಂದು ಹುಡುಗಿ ಕಬಡ್ಡಿಗೆ ಸೇರಿಕೊಂಡು ಕಬಡ್ಡಿ ಆಡಬೇಕಾದ್ರೆ ಅವ್ಳನ್ನ ಎತ್ತಿ ಕೆಳಗೆ ಹಾಕಿ ಅವಳು ಹೋಗೇ ಬಿಟ್ಲು. ಸೊ ಆ ಭಯದಿಂದ ನನ್ನನ್ನು ಬಿಡ್ತಾ ಇಲ್ಲ. ಸೊ ಇವಾಗ ಇಲ್ಲಿ ಜೆಂಡರ್ ಬಯಾಸ್ ಅಂತ ನಾವು ಹೇಳೋಕ್ಕಾಗಲ್ಲ, ಫಿಯರ್ ಬಂದ್ಬಿಡುತ್ತೆ. ಒಂದು ಅವ್ರದ್ದು ಚೈಲ್ಡ್ಹುಡ್ ಇನ್ಫ್ಲೂಯೆನ್ಸ್ ಇರ್ಬೋದು, ಅಥವಾ ಅವ್ರು ಬೆಳೆದು ಬಂದ ರೀತಿ ಇರಬಹುದು, ಅವ್ರ ಕೆರಿಯರ್ ಚಾಯ್ಸ್ನ ನೋಡಿಬಿಟ್ಟು ತಗೋತಾರೆ ಅಂತ ಹೇಳೋದಕ್ಕೆ. ಬಟ್ ಬೇರೆ ಏನಾದರೂ ಕಾರಣಗಳಿದಾವ? ನಿಜವಾಗ್ಲೂ ನಾನು ಒಂದು ಹುಡುಗಿಗೆ ಡ್ರೈವಿಂಗ್ ಇಷ್ಟ ಇರ್ಬೋದು, ಸೊ ಅದನ್ನು ಮಾಡೋಕ್ಕೆ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಆ ಫ್ರೀಡಮ್ ಇರಲ್ಲ. ಅದನ್ನೆಲ್ಲ ಯಾರು ಮಾಡ್ತಾರೆ? ಅದು ನಿನಗಲ್ಲ ಅಂತ ಮನೆಯಲ್ಲಿ ಪಕ್ಕ ಹೇಳ್ತಾರೆ. ನೀನೇನಿಗೆ ಡ್ರೈವಿಂಗ್ ಮಾಡಬೇಕು? ಡ್ರೈವಿಂಗ್ ಅನ್ನೋದು ಒಂಥರ ಅದು
ಕೀಳ್ಮಟ್ಟದ ಒಂದು ಕೆಲಸ ಅನ್ನೋ ಥರ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ. ಈಗ ಎಜುಕೇಟೆಡ್ ಪೇರೆಂಟ್ಸು ನಾನು ಡ್ರೈವ್ ಮಾಡಬೇಕು ಅಂತಂದರೆ ಖಂಡಿತ ಬಿಡ್ತಾರ ಹೆಣ್ಮಗುನ ಮಾಡೋದಕ್ಕೆ? ಖಂಡಿತ ಬಿಡಲ್ಲ. ವೃತ್ತಿಯನ್ನು ಆಯ್ಕೆ ಮಾಡುವಾಗ ಈ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎದುರಿಸುವ ಜೆಂಡರ್ ಸ್ಟೀರಿಯೋಟೈಪ್ಸ್ಗಳ ಬಗ್ಗೆ, ಯಾಕಂದರೆ ನೀವು ಕೆರಿಯರ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಿದ್ದೀರಾ, ತುಂಬ ಜನ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ನೋಡಿದ್ದೀರಾ. ಸೊ ಈ ಥರ ಪ್ರಾಬ್ಲಮ್ಸ್ ಹೇಳ್ಕೊಂಡು ಬಂದಿರೋರು ಸುಮಾರು ಜನ ಕೌನ್ಸಿಲಿಂಗು ಕೊಟ್ಟಿರ್ತೀರಾ. ಹೌದು. ಸೊ ಯಾವೆಲ್ಲ ಜೆಂಡರ್ ಸ್ಟೀರಿಯೋಟೈಪ್ಸ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಶ್ರೀಲಕ್ಷ್ಮಿ ಅವರೇ? ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು ಇವೆಲ್ಲ ಹುಡುಗರಿಗೆ ಮಾತ್ರ, ಹುಡುಗಿಯರು ಅವೆಲ್ಲ ಮಾಡಬಾರ್ದು. ಯಾಕೆಂದರೆ ನಟ್ಟು ಬೋಲ್ಟು ಇಟ್ಕೊಂಡು ಮತ್ತು ಅದಕ್ಕೆ ಫಿಸಿಕಲ್ ಸ್ಟ್ಯಾಮಿನಾ ಜಾಸ್ತಿ ಬೇಕಾಗತ್ತೆ, ಫಿಸಿಕಲ್ ಎಂಡ್ಯೂರೆನ್ಸ್ ಅಂತ ಹೇಳ್ತೀವಿ. ಅದು ಅವ್ರಿಗೆ ಇರತ್ತೋ ಇಲ್ವೋ ಅಂಥ ಥರ ನಾವು ಅವ್ರನ್ನ ಅಲ್ಗಳ್ದು ಬಿಟ್ಟಿದ್ದೀವಿ ಹೆಣ್ಮಕ್ಳನ್ನ. ಅದೇ ಥರ ಹುಡುಗರಿಗೂ ಡ್ಯಾನ್ಸ್ ಇಲ್ಲ, ಆರ್ಟ್ಸ್ ಇಲ್ಲ, ಹುಡುಗರಿಗೆ HR ಜಾಬ್ ಇಲ್ಲ, ಟೀಚಿಂಗ್ ಇಲ್ಲ, ಎಲ್ಲ ಗರ್ಲ್ಸಿಗೆ. ಹೌದು. ಯಾಕೆಂದರೆ ಮನೆ ಹತ್ರ ಇದೆ, ನಾಳೆ ಮದುವೆ ಆದಮೇಲೆ ಮಗು ಆದಮೇಲೆ ಶಿ ಕ್ಯಾನ್ ಮ್ಯಾನೇಜ್ ಹೋಮ್, ಮನೆನೂ ಸಂಸಾರನೂ ಕೆಲಸನೂ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಗಂಡು ಮಕ್ಳಿಗೆ ಹಂಗಲ್ಲ, ಅವರು ಒಂದು ಪಕ್ಷ 1 ತಿಂಗಳು ಮನೆ ಬಿಟ್ಟು ಈಚೆ ಇದ್ರೂ ತೊಂದರೆ ಇಲ್ಲ, ನಡೆದೋಗುತ್ತೆ. ಆದರೆ ಹೆಣ್ಮಕ್ಳು ಹಂಗಲ್ಲ ಅನ್ನೋ ಥರ ಆಗೋಗಿದೆ. ವೃತ್ತಿ ನಿರ್ಧಾರದ ಮೇಲೆ ಒಂದು ವಿದ್ಯಾರ್ಥಿ ತನ್ನ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ನಿರ್ಧಾರದ ಮೇಲೆ ಕುಟುಂಬದ ಒತ್ತಡ ಹೇಗೆ ಪ್ರಭಾವ ಬೀರುತ್ತೆ? ಈಗ ಎಜುಕೇಟೆಡ್ ಪೇರೆಂಟ್ಸ್ ಎಕ್ಸಾಂಪಲ್ಲೇ ತಗೊಳ್ಳಿ. ನನಗೊಂದು ಕೇಸ್ ಬಂದಿತ್ತು. ಏನಪ್ಪ ಅಂತಂದರೆ ಶಿ ವಾಂಟ್ಸ್ ಟು ಡೂ ಮೆಡಿಸಿನ್ಸ್ ಮಾಡಬೇಕು ಅಂತ. ಬಟ್ ಹೈಯರ್ ಸ್ಟಡೀಸ್ಗೆ ಅಥವಾ ಸೀಟ್ ನಾಳೆ ನೀಟ್ ಬರೆದಾಗ ಬೇರೆ ಎಲ್ಲೋ ನಾರ್ತ್ ಸೈಡೋ ಅಥವಾ ಔಟ್ ಆಫ್ ಸ್ಟೇಟೋ ಔಟ್ ಆಫ್ ಕಂಟ್ರಿನೋ ಬೇರೆ ಎಲ್ಲೋ ಒಂದು ಕಡೆ ಅವಳಿಗೆ ಸೀಟ್ ಸಿಕ್ತು ಅಂದರೆ ಕಳಿಸ್ತೀರಾ ಅಂದರೆ ಇಲ್ಲ. ಯಾಕೆ ಅಂತಂದರೆ ಬೇರೆ ಜಾಗದ್ದು ಕಲ್ಚರಲ್ ಡಿಫ್ರೆನ್ಸ್ ನಮಗೆ ಗೊತ್ತಿಲ್ಲ, ನಮ್ಮ ಕಣ್ಮುಂದೆ ಇರಲ್ಲ, ಅಲ್ಲಿ ಏನಾಗ್ತಿದೆ ಗೊತ್ತಾಗಲ್ಲ, ಅವಳನ್ನ ಮ್ಯಾನೇಜ್ ಮಾಡೋರು ಯಾರೂ ಇರಲ್ಲ. ಸೊ ಇಂಥ ಥರ ಆನ್ಸರ್ಸ್ ಬರುತ್ತೆ ಪೇರೆಂಟ್ಸಿಂದ. ಈಗಲೂ ಎಜುಕೇಟೆಡ್ ಪೇರೆಂಟ್ಸ್ ಆದ್ರೂ ಇಂಥ ಥರ ಎಲ್ಲ ಮಾತಾಡ್ತಾರೆ. ಒಂದು ಎಜುಕೇಶನ್ ಕಂಪ್ಲೀಟ್ ಆದಮೇಲೆ ಈವನ್ ಹುಡುಗಿರನ್ನ ಅಬ್ರಾಡಿಗೆ ಕಳ್ಸೋಕ್ಕೂ ಪೇರೆಂಟ್ಸ್ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ? ಬೇರೆ ನಗರಗಳಿಗೆ ಕಳ್ಸೋಕ್ಕೂ ಅದೇ ಹುಡುಗರನ್ನಾದ್ರೆ ಫಸ್ಟ್ ನೀನು ಹೋಗು ಅಂತಾರೆ. ಹುಡುಗಿರ್ಗಾದ್ರೆ ಇವೆಲ್ಲ ಯೋಚನೆ ಮಾಡ್ತಾರೆ. ಅಂದರೆ ಏನಾಗ್ತಿದೆ ಇವಾಗ ಸಮಾಜದಲ್ಲಿ ಹಾಗೆ ನೋಡ್ತಾ ಇದ್ದೀವಿ, ಕ್ರೈಮ್ಸ್ ಇರುತ್ತೆ, ಕರೆಕ್ಟ್ ಹೆದರ್ತಾರೆ ಪೇರೆಂಟ್ಸು. ನಾನು ಆಗಲೇ ಹೇಳ್ದಂಗೆ ಹೆಣ್ಮಕ್ಳನ್ನ ಒಂದು ಚೌಕಟ್ಟಿನಲ್ಲಿ ಒಂದು ಪ್ರೊಟೆಕ್ಷನ್ ಕೊಟ್ಟು ಒಂದು ಸೇಫ್ಟಿ, ಒಂದು ಸೆಕ್ಯೂರ್ಡಾಗಿ ಬೆಳೆಸಬೇಕು ಅನ್ನೋದು. ಇಲ್ಲದ್ರೆ ನಾಳೆ ದಿನ ಅವ್ರಿಗೆ ಬೇಜಾರಾಗೋದು ಒಂದು ಪ್ರೈಮರಿ ಆಯಿತು ಅಂತಂದರೆ ಸೊಸೈಟಿಯಿಂದ ತುಂಬ ಅವರು ಅನ್ನಿಸ್ಕೋಬೇಕಾಗತ್ತೆ. ಅದನ್ನ ಯೋಚನೆ ಮಾಡ್ತಾರೆ ಪೇರೆಂಟ್ಸ್. ಸೊ ನಿಮ್ಮ ಪ್ರಕಾರ ಈ ಫಿಯರ್ ಅನ್ನೋದು ಲಿಂಗ ಅಸಮಾನತೆ ಉಂಟಾಗಕ್ಕೆ ಒಂದು ಕಾರಣ ಇರಬಹುದು? 100%. ಓಕೆ, ಫಿಯರು ಆಗುತ್ತೆ, ಮತ್ತು ನಿಮಗೆ ಎಕನಾಮಿಕಲ್ ಸಿಚುವೇಶನ್ನು ಆಗುತ್ತೆ. ಯಾಕೆ ಅಂತಂದರೆ ಅದಕ್ಕೂ ಒಂದು ಎಕ್ಸಾಂಪಲ್. ಸೇಮ್ ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ನಾನು ಇದೇ ವಿಷಯ ಕೇಳಿದಾಗ, ಮೇಡಮ್ ನಮ್ಮಮ್ಮ ನನಗೆ ಟೇಲರಿಂಗ್ ಮಾಡೋಕ್ಕೆ ಹೇಳ್ತಾರೆ, ನನಗೆ ಡಾಕ್ಟರ್ ಮಾಡೋಕ್ಕೆ ಇಷ್ಟ. ಫಿನಾನ್ಸು ಇಲ್ಲಿ ಫ್ಯಾಕ್ಟರ್ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಈಗ ಡಾಕ್ಟರ್ ಮಾಡೋದು ತುಂಬ ಜನ ಹೆಣ್ಮಕ್ಳು ಮಾಡ್ತಾರೆ. ಸ್ಟ್ರೀಮ್ಸ್ ಚೂಸ್ ಮಾಡುವಾಗಲೂ ಆ ಡಿಫ್ರೆನ್ಸ್ ಬರುತ್ತೆ. ಹೆಣ್ಮಕ್ಳಾದರೆ ಅವರಿಗೆ ಡರ್ಮಟಾಲಜಿ ಓಕೆ, ರೇಡಿಯಾಲಜಿ ಓಕೆ, ಗೈನಕಾಲಜಿ ಓಕೆ ಅಂತ. ಹೌದು, ಗಂಡ್ಮಕ್ಳು ಗೈನಕಾಲಜಿ ಮಾಡಿದ್ರೆ ಹೌದು 100% ಅದು ಮಾಡೇ ಮಾಡ್ತಾರೆ ಮೇಡಮ್. ಅದು ಏನಕ್ಕೆ ಅಂತ ಅನ್ನೋದು ನನಗೆ ಅರ್ಥನೇ ಆಗಿಲ್ಲ ಇದುವರೆಗೂ. ಯಾಕೆ ಆ ಥಾಟ್ಸ್ ಪೇರೆಂಟ್ಸಿಗೆ ಬರುತ್ತೆ? ಗೈನಕಾಲಜಿ ಯಾಕೆ ಬಾಯ್ಸ್ ಮಾಡಬಾರ್ದು? ಎಷ್ಟು ಜನ ಗೈನಕಾಲಜಿಸ್ಟ್ ಇದ್ದಾರೆ ಜನರು ಕೂಡ ಮೇಲ್ ಗೈನಕಾಲಜಿಸ್ಟ್ ಹತ್ರ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಅವರು ಯಾವತ್ತೂ ಡಾಕ್ಟರ್ ಆಗಿನೇ ನೋಡ್ತಾರೆ ವಿನಃ ಗಂಡು ಹೆಣ್ಣು ಅನ್ನೋ ಇದರಲ್ಲಿ ನೋಡಲ್ಲ ಗೈನಕಾಲಜಿಸ್ಟ್ ಅಲ್ವಾ? ಹೌದು. ಸೊ ಅವ್ರದ್ದು ಫೋಕಸ್ ಬಂದ್ಬಿಟ್ಟು ನಾನು ಈ ವ್ಯಕ್ತಿಗೆ, ಈ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೇ ಇರುತ್ತೆ ವಿನಃ ಹೆಣ್ಣು ಗಂಡು ಅನ್ನೋ ಮನೋಭಾವನೆಯಿಂದ ಯಾವ ಡಾಕ್ಟರ್ನು ನೋಡಲ್ಲ ಅಲ್ವಾ? ಅಟ್ಲೀಸ್ಟ್ ಆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಪೇಷಂಟ್, ಹೆಣ್ಣಾದ್ರೂ ಪೇಷಂಟ್, ಗಂಡಾದ್ರೂ ಪೇಷಂಟ್ ಅವರಿಗೆ. ಹೌದು, ನಾವು ಅದನ್ನ ಬೇರೆ ತರ ಅರ್ಥ ಮಾಡ್ಕೊಳ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಈಗ ಕ್ಲಾಸ್ಗಳಲ್ಲಿ ಲಿಂಗ ಅಸಮಾನತೆಯನ್ನ ಕಡಿಮೆ ಮಾಡೋದಿಕ್ಕೆ ಶಿಕ್ಷಕರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು, ಆಯ್ತಾ? ಸೊ ಅವರದ್ದು ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ರೋಲ್ಸ್ ಏನು ನಿಮ್ಮ ಪ್ರಕಾರ? ಅವರು ಆ್ಯಕ್ಚುಲಿ ಯಾರು ಸಾಧನೆ ಮಾಡಿರ್ತಾರೆ ಹೆಣ್ಮಕ್ಳು ಅವ್ರನ್ನ ಕರೆಸಿ ಒಂದು ಟಾಕ್ ಶೋ ಥರ ಕೊಡೋದು ಸ್ಕೂಲ್ನಲ್ಲಿ, ಅಥವಾ ಅವ್ರ ಬಗ್ಗೆ ಅವರು ಸ್ಟೋರೀಸ್ ಹೇಳೋದು. ಅಥವಾ ಇವಾಗ ನೋಡಿ ಸ್ಟೆಮ್ ಅಂತ ತುಂಬ ಟ್ರೆಂಡಿಂಗಲ್ಲಿದೆ, ಸೈನ್ಸ್, ಟೆಕ್ನಾಲಜಿ, ಮ್ಯಾಥ್ಸ್, ಇಂಜಿನಿಯರಿಂಗ್ ಅಂತ. ಸೊ ಅದರಲ್ಲಿ
ಗೌರ್ಮೆಂಟಿಂದ ಕೆಲವೊಂದು ಸ್ಕೀಮ್ಸ್ ಇದ್ದಾವೆ. ವಿಜ್ಞಾನ ಜ್ಯೋತಿ ಸ್ಕೀಮ್ ಅಂತ, ಆಮೇಲೆ ವಿಮೆನ್ ಇನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಸ್ಕೀಮ್ಸ್ ಇದ್ದಾವೆ. ಈ ಸ್ಕೀಮ್ಸ್ನೆಲ್ಲ ಇದೆ ಅಂತ ಸ್ಕೂಲ್ ಟೀಚರ್ಸ್ ಆಗಲಿ ಅವ್ರಿಗೆ ಮಕ್ಕಳಿಗೆ ಒಂದು ಸೆಷನ್ ಥರ ಕೊಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಹೆಣ್ಮಕ್ಳು ಕೂಡ ಸ್ಟೆಪ್ಸ್ ತೊಗೊಳ್ಬೋದು, ಫರ್ದರ್ ಸ್ಟೆಪ್ಸ್ ಅಂತ ನಾನು ಹೇಳ್ತೀನಿ. ಸೊ ಇದೆಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಇವೆರಡು ಗೌರ್ಮೆಂಟ್, ಈ ಥರ ಇನ್ನೂ ಬೇರೆ ಬೇರೆ ಇದೆ. ಈ ವಿಜ್ಞಾನ ಜ್ಯೋತಿ ಸ್ಕೀಮ್ ಜೊತೆಗೆ ಇನ್ನೂ ಬೇರೆ ಬೇರೆ ಎಲ್ಲ ಸ್ಕೀಮ್ಸ್ಗಳಿದ್ದಾವೆ. ಸ್ಟೆಮ್ ಕೆರಿಯರ್ಗೆ ಹೆಣ್ಮಕ್ಳು ಬರಲಿ ಅಂತ ಗೌರ್ಮೆಂಟಿಂದ ಮಾಡಿರೋದು. ಓಕೆ. ಸೊ ಹಾಗಾಗಿ ಇದನ್ನೆಲ್ಲ ಟೀಚರ್ಸ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಒಂದು ಸೆಷನ್ ಥರ ಕೊಡಿಸಿದ್ರೆ ಹೆಣ್ಮಕ್ಳು ಸ್ವಲ್ಪ ಮೋಟಿವೇಟ್ ಆಗ್ತಾರೆ. ಅಥವಾ ಯಾರೋ ಒಬ್ಬರು ಸಾಧನೆ ಮಾಡಿರೋರನ್ನ ಕರ್ಕೊಂಬಂದು ಮಾತಾಡಿಸಿದ್ರೆ ನಾನು ಇವ್ರ ಥರ ಆಗಬೇಕು ಅಂತ ಒಂದು ಇವ್ರು ನನ್ನ ಮಾಡೆಲ್ ಅನ್ನೋದು ಅವ್ರ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ನಾನು ಇವ್ರ ಥರ ಆಗಬೇಕು ಅಂತ. ಆವಾಗ ಅಪ್ಪ ಅಮ್ಮ ಏನಂದ್ರು ಅವ್ರನ್ನ ಕನ್ವಿನ್ಸ್ ಮಾಡೋ ಕೇಪಬಿಲಿಟಿ ಕೂಡ ಅವರಲ್ಲಿ ಬಿಲ್ಡ್ ಆಗೋಗುತ್ತೆ. ಕೆಲವೊಂದ್ಸಲ ಮೋಟಿವೇಶನ್ ಇರುತ್ತೆ, ಮೋಟಿವೇಶನ್ ಸಿಗತ್ತೆ ಇನ್ನೊಬ್ಬರನ್ನ ನೋಡಿ, ಬಟ್ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಅವರ ಕನಸುಗಳೆಲ್ಲ ದೇ ಡೈ. ಇಲ್ಲ, ಮಾಡ್ತಾರೆ, ಮಕ್ಕಳು ಮಾಡ್ತಾರೆ. ಒನ್ಸ್ ಅವ್ರ ಮೈಂಡಿಗೆ ಬಂದು ಕೂತ್ಕೊಳ್ತು, ನಾನು ಮಾಡಬೇಕು, ಇದನ್ನ ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ, ನನಗೆ ಇಷ್ಟ ಆಗಿರೋ ಕೆಲಸ ನಾನು ಮಾಡ್ತೀನಿ ಅಂತ ಅವ್ರ ಮನ್ಸಿಗೆ ಬಂದರೆ ಖಂಡಿತ ಮಾಡೋಕ್ಕೆ ಚಾನ್ಸಸ್ ಇದೆ. ಒಪ್ಪಿಸ್ಬೋದು. ನಾನು ಆಲ್ರೆಡಿ ಹೇಳ್ದನಲ್ಲ ನಿಮಗೆ, ಇಲ್ಲ ನನ್ನ ಮನೆಯಲ್ಲಿ ಒಪ್ಪಿಸಿ ಹೋಗಿ ಕಬಡ್ಡಿ ಆಡ್ಬಿಟ್ಟು ಬಂದು ಪ್ರೈಸ್ ತೊಗೊಂಡು ಬಂದೆ ಅಂತಂದ್ಲು. ಭಾಳ ಖುಷಿ ಆಯಿತು ಕೇಳಿ. ನಾನು ಎಷ್ಟೋ ಜನ ಹೆಣ್ಮಕ್ಳು ಈ ಆಟೋ ಓಡಿಸ್ತಾರಲ್ಲ ಬ್ಯಾಂಗ್ಳೂರ್ನಲ್ಲಿ, ಇತ್ತೀಚೆಗೆ ನಾನು ಸುಮಾರು ಹೆಣ್ಮಕ್ಳು ನೋಡ್ತೇನೆ. ನೋಡಿದಾಗೆಲ್ಲ ಹೋಗಿ ಅವ್ರ ಬೆನ್ನ ಮೇಲೆ ಒಂದು ನಿಮ್ಮನ್ನು ನೋಡಿ ಖುಷಿ ಆಯಿತು ಅಂತ ಹೇಳಿ, ಅಥವಾ ಕೈಲಿ ಏನಾರ ಹಣ್ಣು ಗಿಣ್ಣು ಇದ್ದರೆ ಹೋಗಿ ಹಣ್ಣು ಕೊಟ್ಬಿಟ್ಟು ಬರ್ತೀನಿ. ಮೇಡಮ್, ಇವಾಗ ಅದೇ ನಾವು ಈಗ ಮಾತಾಡ್ತಿರುವಾಗ ಹೇಳ್ತಿದ್ದೀವಿ, ಲೈಕ್ ಹೆಣ್ಮಕ್ಳು ಬರೀ ಟೀಚರ್ ವೃತ್ತಿ, ನರ್ಸಿಂಗ್ ವೃತ್ತಿ. ನಾವು ತುಂಬ ಜನ ಟೀಚರ್ ವೃತ್ತಿ ಮತ್ತು ನರ್ಸಿಂಗ್ ವೃತ್ತಿಯನ್ನು ಪುರುಷರು ಕೈಗೊಂಡಿರೋದನ್ನ ನಾವು ನೋಡಿದ್ದೀವಿ. ಹಾಂ, ಓಕೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಅದರಲ್ಲೇನು ತೊಂದರೆ ಇಲ್ಲ ಮೇಡಮ್, ತೊಗೋಬೋದು, ಧಾರಾಳವಾಗಿ ಬಂದು ತೊಗೋಬೋದು. ಅವ್ರದ್ದು ನಾ ಆ್ಯಕ್ಚುಲಿ ಕೆರಿಯರ್ ಕೌನ್ಸಿಲರ್ ಆಗಿ ನಾವು ಸೈಕೋಮೆಟ್ರಿಕ್ ಟೆಸ್ಟ್ ಕೊಡ್ತೀವಿ. ಆ ಸೈಕೋಮೆಟ್ರಿಕ್ ಟೆಸ್ಟ್ನಲ್ಲಿ ಫಸ್ಟು ಅವ್ರದ್ದು ಆಸಕ್ತಿ ಏನಿದೆ, ಅವ್ರ ವ್ಯಕ್ತಿತ್ವ ಏನು, ಮತ್ತು ಅವ್ರ ಸಾಮರ್ಥ್ಯ ಏನು, ಇದ್ರ ಮೇಲೆ ಅವ್ರು ಯಾವ್ಯಾವ ಕೆರಿಯರ್ಸ್ನ ಚೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಈ ಎಲ್ಲ ಗುಣಗಳು ಮ್ಯಾಚ್ ಆಯಿತು ಅಂತಂದರೆ ಒಬ್ಬ ಹುಡುಗ ಟೀಚರ್ ಕೆಲಸ ಯಾಕೆ ಮಾಡಬಾರ್ದು, ಅವ್ನಿಗೆ ಅದರಲ್ಲಿ ಸಂತೋಷ ಸಿಕ್ಕತ್ತೆ ಅಂತಂದರೆ ಯಾಕೆ ಮಾಡಬಾರ್ದು. ಇದು ನಾವು ಬರೀ 25 ವರ್ಷ ಅವನು ಒಂದು ಕೆಲಸ ಮಾಡಿ ಆಮೇಲೆ 30 ವರ್ಷಕ್ಕೆ ಇನ್ನೊಂದು ಚೇಂಜ್ ಮಾಡಿ, 35 ವರ್ಷಕ್ಕೆ ಇನ್ನೊಂದು ಚೇಂಜ್ ಮಾಡಿ ಅಂಥ ಥರ ಅಲ್ಲ. ಲಾಂಗ್ ಟರ್ಮ್ ಹ್ಯಾಪಿನೆಸ್ ನೋಡಬೇಕು. ಕೆರಿಯರ್ ಅಂತ ಬಂದರೆ ನಾನು ಏನೋ ಖುಷಿಯಾಗಿ ಮಾಡ್ತಿದ್ದೀನಿ. ಇವತ್ತು ನಾನು ಟ್ರೈನಿಂಗ್ ಮಾಡ್ತಿದ್ದೀನಿ, ಸ್ಕೂಲ್ಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಮಕ್ಳಿಗೆ ಟ್ರೈನಿಂಗ್ ಕೊಡ್ತಿದ್ದೀನಿ, ಕೆರಿಯರ್ ಗೈಡೆನ್ಸ್ ಕೊಡ್ತಿದ್ದೀನಿ, ನನಗೆ ಖುಷಿ ಇದೆ. ನಾನು ಮಾಡ್ತಿರೋ ಕೆಲಸದ ಮೇಲೆ ನನಗೆ ಖುಷಿ ಇದೆ. ಇಂಡಿವಿಜುವಲ್ ಆಗಿ ನೋಡಬೇಕು. ನೀನು ಹೆಣ್ಣ ಗಂಡ ಅನ್ನೋದಕ್ಕೆ ನಮ್ಮ ಸಂತೋಷ ಏನಿದೆ ಹೌದು ಅದನ್ನ ನೋಡಬೇಕು. ಈಗ ತರಗತಿಗಳಲ್ಲಿ ಅಥವಾ ಸಮಾಜದಲ್ಲಿ ಈ ಲಿಂಗ ತಾರತಮ್ಯಗಳು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಾದರೂ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಇದರಿಂದ ಆ ವ್ಯಕ್ತಿ ಮೇಲೆ ಏನೇನು ಮಾನಸಿಕವಾಗಿ ಪರಿಣಾಮ ಬೀರುತ್ತೆ? ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡತ್ತೆ. ಫಸ್ಟು ಎಲ್ಲೂ ಮುಂದೆ ಹೋಗೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇದು ನಿನ್ಗಲ್ಲ, ಇದು ನೀನು ಮಾಡಬೇಡ, ನೀನು ಹೋಗು ಅಂತ ಅಂದ್ಬಿಟ್ರೆ ಅಷ್ಟೇ ಆಗೋಯ್ತು. ಆ ಹುಡುಗಿನೇ ಆಗಲಿ ಹುಡುಗನಿಗೆ ಆಗಲಿ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ. ಒನ್ಸ್ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಟ್ರೆ ನೀವು ಬೇರೆ ಏನು ಕೆಲಸ ಮಾಡೋದಕ್ಕೂ ಸಾಧ್ಯ ಇಲ್ಲ. ಓಕೆ. ನಿಮ್ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮೇಲೆ ನಿಮಗೆ ಪ್ರೀತಿ ಇಲ್ಲ ಅಂದರೆ ನೀವು ಬೇರೆ ಏನು ಕೆಲಸ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಈ ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿನೂ ಇದರಿಂದ ಉಂಟಾಗುತ್ತಾ? 100% ಆಗುತ್ತೆ. ಯಾಕೆಂದರೆ ಒಂದು ಇವೆಂಟಲ್ಲಿ ಹಂಗಾಯಿತು, ನೆಕ್ಸ್ಟ್ ಇವೆಂಟಲ್ಲೂ ಈ ಸಲಿನೂ ನನ್ನನ್ನು ಹಾಗೆ ಅವಮಾನ ಮಾಡಿಬಿಡ್ತಾರೇನೋ, ನನಗೆ ಹಂಗೆ ಬೇಜಾರಾಗುತ್ತೇನೋ, ಅದ್ರ ಬಗ್ಗೆನೇ ಓವರ್ವೆಲ್ಮಿಂಗ್ ಥಾಟ್ಸ್ ಬೇಡದೇ ಇರೋದು, ತುಂಬ ತಲೆನೂ ತುಂಬ ಬರುತ್ತೆ. ಬಂದಾಗ ಆಟೋಮೆಟಿಕ್ಕಾಗಿ ನೀವು ಸ್ಟ್ರೆಸ್ನ ಫೇಸ್ ಮಾಡಲೇಬೇಕಾಗತ್ತೆ. ಆಗಲೇ ಮಾತಾಡ್ತಾ ನೀವು ಹೇಳಿದರೆ ಸೈಕೋಮೆಟ್ರಿಕ್ ಪರೀಕ್ಷೆಗಳು ಅಂತ ಹೇಳಿ. ಈ ಸೈಕೋಮೆಟ್ರಿಕ್ ಪರೀಕ್ಷೆಗಳಂದರೆ ಏನು, ಮತ್ತು ಇದು ಹೇಗೆ ಅಸಮಾನತೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತೆ? ಈ ಸೈಕೋಮೆಟ್ರಿಕ್ ಟೆಸ್ಟ್ ಅಂತಂದ್ರೆ, ಈಗ ನಾನು ನಿಮ್ಗಾಗ್ಲೇ ಹೇಳ್ದಂಗೆ ಕ್ವೆಶ್ಚನರ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಒಂದು ಸ್ಟೇಟ್ಮೆಂಟ್ ತರ ಬರುತ್ತೆ. ಈಗ ನಿಮ್ಗೆ ನಟ್ ಅಂಡ್ ಬೋಲ್ಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗತ್ತಾ ಅಂತ ಕೇಳ್ತಾರೆ. ಅದರಲ್ಲಿ ಅಗ್ರಿ, ಡಿಸ್ಅಗ್ರಿ, ಸ್ಟ್ರಾಂಗ್ಲಿ ಅಗ್ರಿ, ಸ್ಟ್ರಾಂಗ್ಲಿ ಲೈಕ್ ಇಟ್ ಸ್ಕೇಲ್ ಬರುತ್ತೆ. ಸೊ ಅದನ್ನ ಮಕ್ಳು ಕ್ಲಿಕ್ ಮಾಡ್ತಾರೆ. ನಿನ್ನ ಫಿಸಿಕಲ್ ಸ್ಟಾಮಿನಾ ಎಷ್ಟಿದೆ, ನೀನು ಅದಕ್ಕೆ ಗುಡ್ ಕೊಡ್ತೀಯಾ, ಆವ್ರೇಜ್ ಕೊಡ್ತೀಯಾ, ಎಕ್ಸ್ಟ್ರೀಮ್ಲಿ ಗುಡ್ ಕೊಡ್ತೀಯಾ ಅಂತ ಲೈಕ್ ಇಟ್ ಸ್ಕೇಲ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ತಾರೆ. ಸೊ ಹಾಗೆ ಕ್ಲಿಕ್ ಮಾಡಿದಾಗ ಅವ್ರ ಇಂಟ್ರೆಸ್ಟ್ ಏನಿದೆ, ಆಸಕ್ತಿ, ಅವ್ರ ಪರ್ಸನಾಲಿಟಿ. ಈಗ ಫಾರ್ ಎಕ್ಸಾಂಪಲ್ ಪರ್ಸನಾಲಿಟಿ ಅಂತ ಬಂದಾಗ ಇಂಟ್ರೋವರ್ಟ್ ಅಂದರೆ ಗೊತ್ತಲ್ಲ, ಈಗ ಯಾರ ಹತ್ರನೂ ಮಾತಾಡಲ್ಲ, ಒಬ್ಬರೇ ಕೂತಿರ್ಬೇಕು ಅಂತಾರೆ, ಒಬ್ಬರೇ ಅವರೇ ರೀಚಾರ್ಜ್ ಆಗ್ತಾರೆ. ಸೊ ಅಂಥವರಿಗೆ ನಾನು ಸೇಲ್ಸ್ ಜಾಬ್ ಆಫರ್ ಮಾಡಿದ್ರೆ ಅವ್ರು ಮಾಡೋಕ್ಕಾಗತ್ತಾ?
ಇಲ್ಲ. ಯಾಕೆ ಅಂತಂದರೆ ಅವ್ರು ಒಬ್ಬರೇ ಇದ್ದು ರೂಢಿ. ಅವ್ರಿಗೊಂದು ಈ ಥರ ಡೇಟಾ ಕೊಟ್ಬಿಟ್ಟು ಎಂಟ್ರಿ ಮಾಡು ಅಂತಂದರೆ ಖುಷಿಯಾಗಿ ಮಾಡ್ಕೋತಾರೆ, ಯಾರ ಸಹವಾಸನೂ ಬೇಡ ಅಂತ ಅನ್ನೋರವರು. ಅದೇ ಒಬ್ಬ ಎಕ್ಸ್ಟ್ರೋವರ್ಟ್ಗೆ 4 ಜನ ಜೊತೆ ಬೆರೀತಾನೆ, 4 ಜನ ಜೊತೆ ಇರಬೇಕು ಅಂತಾನೆ, ಮಾತಾಡೋ ವಿಚಾರಗಳೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ. ಹಾಂ, ಓಕೆ. ಸೊ ಅವನಿಗೆ ನಾನು ಸೇಲ್ಸ್ ಜಾಬ್ ಕೊಟ್ಟರೆ ಖುಷಿಯಾಗಿ ಮಾಡ್ತಾನೆ. ಅದೇ ಡೇಟಾ ಎಂಟ್ರಿ ಜಾಬ್ ಕೊಟ್ಟರೆ ತಲೆ ಕೆಟ್ಟೋಗುತ್ತೆ ಅವನಿಗೆ, ಯಾಕೆಂದರೆ ಜನದ ಜೊತೆ ಇರಬೇಕು ಅವನು. ಈಗ ಅದೇ ಸೇಲ್ಸ್ ಜಾಬ್ ಕೊಟ್ಟರೆ 10 ಜನ ಜೊತೆ ಹೋಗಿ ಮಾತಾಡ್ತಾನೆ, ಅದು ರಿಜೆಕ್ಷನ್ ಆದರೂ ಪರವಾಗಿಲ್ಲ, ಮಾತಾಡೋಕ್ಕಿಷ್ಟ, ಹೋಗಿ ಮಾತಾಡ್ತಾನೆ, ನೆಟ್ವರ್ಕ್ ಬಿಲ್ಡ್ ಮಾಡ್ತಾನೆ. ಸೊ ಅಂಥ ಥರ ಪರ್ಸನಾಲಿಟಿ ಐಡೆಂಟಿಫೈ ಆಗುತ್ತೆ ಈ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ. ವಿದ್ಯಾರ್ಥಿಗಳಿಗೆ ವೃತ್ತಿ ಆಯ್ಕೆಗಳನ್ನು ರೂಪಿಸುವಲ್ಲಿ ಈ ನಮ್ಮ ಸೊಸೈಟಿ ಪಾತ್ರ ಏನಂತೀರಾ? ಇದಕ್ಕೆ ನಾನು ಚಿಕ್ಕದಾಗಿ ಕತೆ ಹೇಳಿ ಮುಗಿಸ್ಬಿಡ್ತೀನಿ. ಯಾಕೆ ಅಂತಂದರೆ ತುಂಬ ರಿಲೇಟ್ ಆಗುತ್ತೆ. ಸೊಸೈಟಿ ಹೆಂಗಿದೆ ಇವಾಗ ಅಂತಂದರೆ, ಒಂದು ಕತ್ತೆ ಇಟ್ಕೊಂಡು ಇಬ್ಬರು ವಯಸ್ಸಾದ ಮುದುಕಿ ದಾರಿಲಿ ಹೋಗ್ತಿರ್ತಾರೆ. ಫಸ್ಟ್ ಅವ್ರನ್ನ ನೋಡಿ ಜನ, ಅಯ್ಯೋ ಇವ್ರಿಗೆ ಬುದ್ಧಿ ಇದೆಯಾ, ಕತ್ತೆ ಇಟ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಹೋಗಲಿಲ್ಲ ಅಂತ ಹೇಳ್ತಾರೆ. ಸರಿ, ಅವ್ರು ಹೇಳಿದ್ರು ಅಂತ ಇವರಿಬ್ಬರು ಅದ್ರ ಮೇಲೆ ಹತ್ತು ಕುತ್ಕೊಳ್ತಾರೆ. ಸ್ವಲ್ಪ ಮುಂದೆ ಹೋದರೆ, ಅಯ್ಯೋ ಇವ್ರಿಗೆ ಬುದ್ಧಿ ಇದೆಯಾ, ಅನ್ಯಾಯವಾಗ ಪ್ರಾಣಿಮನ್ನ ಅಯ್ಯೋ ಅನ್ನಿಸ್ತಿದಾರಲ್ಲ ಅಂತ ಹೇಳ್ತಾರೆ. ಸರಿ, ಅವಾಗ ಮತ್ತೆ ಅವರಿಬ್ಬರು ಇಳಿತಾರೆ, ಮತ್ತೆ ಹಾಗೆ ಉದ್ದಕ್ಕೆ ನಡ್ಕೊಂಡು ಹೋಗ್ತಾರೆ. ಮುಂದೆ ಹೋದರೆ, ಇಲ್ಲ ಆ ಹಣ್ಣಣ್ಣು ಮುದ್ಕ ಆಯಪ್ಪ ಕತ್ತೆ ಮೇಲೆ ಕೂತ್ಕೊಳ್ಳೋದು ಬಿಟ್ಟು ಇಬ್ಬರು ಆ ಕತ್ತೆನೂ ಹಾಗೆ ನಡ್ಸ್ಕೊಂಡು ಇವರಿಬ್ಬರು ಏನಕ್ಕೆ ನಡ್ಕೊಂಡು ಹೋಗಬೇಕು ಅಂದರೆ ಆ ತಾತ ಬಂದ ಮೇಲೆ ಕೂತ್ಕೊಳ್ಳೋದು ಕತ್ತೆ ಮೇಲೆ. ಮತ್ತು ಮುಂದೆ ಹೋಗ್ತಾರೆ, ತಾತಂಗೆ ಬುದ್ಧಿ ಇಲ್ವಾ, ಪಾಪ ಹೆಂಡ್ತಿ ಹಣ್ಣಣ್ಣು ಮುದುಕಿ ಆಗಿರೋ ಹೆಂಡ್ತಿನ ನಡೆಸ್ಕೊಂಡು ಈ ಅಪ್ಪ ಕತ್ತೆ ಮೇಲೆ ಕುತ್ಕೊಂಡ್ಬರ್ತಿದ್ದಾನೆ ಅಂತ ಹೇಳ್ತಾರೆ. ಹೆಂಡ್ತಿನ ಹತ್ತಿ ಮೇಲೆ ಕೂಡಿಸ್ ಕತ್ತೆ ಮೇಲೆ. ಮತ್ತು ಮುಂದಕ್ಕೆ ಹೋದರೆ ಎಗೇನ್ ಸೇಮ್, ಇವ್ರಿಗೆ ಬುದ್ಧಿ ಇಲ್ವಾ, ಇವರಿಬ್ರು ಅದ್ರ ಮೇಲೆ ಕುತ್ಕೊಂಡು ಒಪಿನಿಯನ್ ಜನರೇಟ್ ಹಾಗೆ ಆಗತ್ತೆ. ಸೊ ಸೊಸೈಟಿಯಿಂದ ನಾವು ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಖುಷಿ, ನಮ್ಮ ಇಷ್ಟ, ನಮ್ಮ ಡಿಸಿಷನ್ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ನಾವು ಚೇಂಜ್ ಆದರೂ ನಾವು ಇಡೀ ವರ್ಲ್ಡ್ನ ಚೇಂಜ್ ಮಾಡೋದು ಕಷ್ಟ. ಫಸ್ಟ್ ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ನಾವು ಇಡೀ ವರ್ಲ್ಡ್ನ ನೋಡೋ ರೀತಿನೇ ಚೇಂಜ್ ಆಗುತ್ತೆ. ಶ್ರೀಲಕ್ಷ್ಮಿ ಅವರೇ, ಈಗ ಲಿಂಗ ಅಸಮಾನತೆಯ ಬಗ್ಗೆ ಮಾತಾಡುವಾಗ ಅದರ ಇನ್ನೊಂದು ಆಸ್ಪೆಕ್ಟ್ ಬಂದ್ಬಿಟ್ಟು, ಮುಂದುವರೆದ ಆಸ್ಪೆಕ್ಟ್ ಬಂದ್ಬಿಟ್ಟು ಜೆಂಡರ್ ವೈಲೆನ್ಸ್. ಈ ಲಿಂಗ ಅಸಮಾನತೆ ಜೆಂಡರ್ ವೈಲೆನ್ಸ್ಗೆ ಕಾರಣ ಅಂತ ಹೇಳ್ಬೋದಾ? ಇದು ಒಂದು ಪಾಯಿಂಟ್ ಆಗ್ಬೋದು, ಬಿಕಾಸ್ ಬೇರೆ ಅದರ್ ಫ್ಯಾಕ್ಟರ್ಸ್ ಇದೆ ಅದಕ್ಕೆ. ಸೊ ಈ ಪಾಯಿಂಟಿಗೆ ನಾನು ಹೇಳಬೇಕಾದ್ರೆ, ಮನೆಯಲ್ಲಿ ಮಕ್ಕಳಿಗೆ ನಾವು ಮಾರಲ್ ವ್ಯಾಲ್ಯೂಸು ಮತ್ತು ಒಬ್ಬ ಇಂಡಿವಿಜುವಲ್ ಆಗಿ ಹೆಣ್ಣಾಗಲಿ ಗಂಡಾಗಲಿ ನಾವು ಅವ್ರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಹೇಗೆ ಮಾನವೀಯತೆಯಿಂದ ನೋಡಬೇಕು ಅನ್ನೋದನ್ನು ಮನೆಯಲ್ಲಿ ಹೇಳಿಕೊಟ್ರೆ ನಾಳೆ ದಿನ ಸಮಾಜದಲ್ಲಿ ಈ ಜೆಂಡರ್ ವಯೋಲೆನ್ಸ್ ಏನಿದೆ ಅದು ಕಮ್ಮಿ ಆಗೋದನ್ನು ನೋಡ್ಬೋದು. ಆ್ಯಂಡ್ ಇನ್ನೊಂದು, ಅದು ವೈಸ್ ವರ್ಸನು ರೈಟ್. ಈಗ ಹಿಂಸಾಚಾರದಿಂದಲೇ ಅಸಮಾನತೆ ಉಂಟಾಗತ್ತೆ. ನೀವು ಹೇಳಿದ್ರಲ್ಲ, ಆವಾಗಲೇ ಭಯ ಇರುತ್ತೆ ಪೇರೆಂಟ್ಸ್ ಅಲ್ಲಿ, ಈ ತರ ಹಿಂಸೆಗಳು ನಡೀತಾ ಇದೆ, ವೈಲೆನ್ಸ್ ನಡೀತಾ ಇದೆ. ಸೊ ಆ ಅಸಮಾನತೆಗೆ ಒಂದು ಕಾರಣನೂ ಜೆಂಡರ್ ಬೇಸ್ಡ್ ವೈಲೆನ್ಸ್ ಇರಬಹುದು ಅಲ್ವಾ? ಸೊ ಅದು ಎರಡು ಆಸ್ಪೆಕ್ಟನು ಒಂದಕ್ಕೊಂದು ರಿಲೇಟೆಡ್ ಆಗಿದೆ. ಈಗ ಹಿಂಸಾಚಾರ ಬಂದ್ಬಿಟ್ಟು ಬರೀ ಹೆಣ್ಮಕ್ಳ ಮೇಲೆ ನಡೀತಿದೆ ಅಂತ ಹೇಳಕ್ಕಾಗಲ್ಲ, ಗಂಡ್ ಮಕ್ಳ ಮೇಲೂ ಆಗ್ತಾ ಇದೆ. ನಾವು ನೋಡ್ತಾನೆ ಇದೀವಿ ಅದನ್ನ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ನ್ಯೂಸಲ್ಲಿ ನೋಡ್ತೀವಿ, ಎಲ್ಲ ಕಡೆನೂ ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳಿದ್ದು, ಇಂಡಿವಿಜುವಲ್ ಆಗಿ ನೋಡಬೇಕು. ಏನಾದರೂ ಆಗು, ಮೊದಲು ಮಾನವನಾಗು. ಫಸ್ಟ್ ಮಾನವೀಯತೆ ನಮ್ಮ ಮಕ್ಳಿಗೆ ನಾವು ಹೇಳ್ಕೊಟ್ರೆ, ಒಬ್ಬ ಇಂಡಿವಿಜುವಲ್ಗೆ ಹೇಗೆ ನಾವು ಒಬ್ಬನಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರನ್ನ ಹೇಗೆ ನಾವು ಟ್ರೀಟ್ ಮಾಡಬೇಕು, ಎಂಪ್ಯಾಥೆಟಿಕ್ಕಾಗಿ ಹೇಗೆ ನೋಡಬೇಕು, ಅವ್ನ ಎಮೋಷನ್ಸ್, ಅವ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಅವಾಗ ಗೊತ್ತಾಗುತ್ತೆ, ಅದು ಗಂಡ ಹೆಣ್ಣ ಅದು ನಮಗೆ ಬೇಡ, ಅವನಿರೋ ಪರಿಸ್ಥಿತಿ ಏನು, ಅವನಲ್ಲಿ ಅಥವಾ ಅವಳಿರೋ ಪರಿಸ್ಥಿತಿ ಏನು, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದು ಕಮ್ಮಿ ಮಾಡೋದಕ್ಕೆ ಒಂದು ಚಾನ್ಸ್ ಅಂತ ಹೇಳ್ಬೋದು. ಅವಾಗಲೇ ಮೆನ್ಷನ್ ಮಾಡಿದ್ರಿ, ಈಗ ರೂರಲ್ ಏರಿಯಾಸಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಜೆಂಡರ್ ಸ್ಟೀರಿಯೋಟೈಪ್ಸ್ ಆ್ಯಂಡ್ ಲಿಂಗ ಅಸಮಾನತೆಯ ಎಕ್ಸಾಂಪಲ್ಸ್ನ ನಾವು ನೋಡ್ಬೋದು ಅಂತ. ಯಾಕೆ ನಗರ ಪ್ರದೇಶಗಳಲ್ಲಿ ಈ ಥರ ಪಕ್ಷಪಾತಗಳ ಎಕ್ಸಿಸ್ಟ್ ಆಗಿರಲ್ವಾ? ಅಥವಾ ಅದು ಇದ್ರೂ ಯಾವ ರೀತಿ ಗುಪ್ತವಾಗಿರುತ್ತೆ? 100% ಇವಾಗ ನೀವು ತಾಲೂಕು, ವಿಲೇಜ್ ಅಂತ ಕಡೆ ಹೋಯ್ತು ಅಂತಂದರೆ ಅವ್ರಿನ್ನ ಅರ್ಬನೈಸೇಷನ್ಗೆ ಅಷ್ಟೊಂದು ಹತ್ರ ಇಲ್ಲ. ಅವರು ಎಷ್ಟೋ ಜನದ ಹತ್ರ ಮೊಬೈಲ್ ಇರಲ್ಲ, ಇನ್ನು ಕೀಪ್ಯಾಡ್ ಮೊಬೈಲ್ ಇರುತ್ತೆ, ಏನಾಗ್ತಿದೆ ಗೊತ್ತಾಗೋದಿಲ್ಲ. ಸೊ ಅಂಥ ಥರ ಇದ್ದಾರೆ ಪ್ರಪಂಚದಲ್ಲಿ. ಏನಾಗ್ತಿದೆ, ನಾವು ಹೆಣ್ಮಕ್ಳಿಗೆ ಏನಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಗಂಡು ಮಕ್ಳನ್ನ ಅವ್ರಿಗೇನು ಬೇಕು ಚೂಸ್ ಮಾಡೋದಕ್ಕೆ ನಾವೇನಕ್ಕೆ ಬಿಡಬೇಕು ಅನ್ನೋ ಒಂದು ಎಜುಕೇಷನ್ನ ಕೊಡೋರು ಯಾರೂ ಇಲ್ಲ ಅಂತ ಕಡೆಗೆ. ಈಗ ಅದೇ ಅರ್ಬನ್ ಅಂತ ಬಂದಾಗ ಎಜುಕೇಟೆಡ್ ಪೇರೆಂಟ್ಸೇನೇನೆ. ನಾನು ನಿಮ್ಗಾಗಲೇ ಹೇಳ್ದಂಗೆ ಆ ಹೆಣ್ಮಗುನ ಫಾರಿನ್ಗೆ ಅಥವಾ ಅಬ್ರಾಡ್ಗೆ ಅಥವಾ ಇನ್ನೆಲ್ಲೋ ಬೇರೆ ಸ್ಟೇಟ್ಸ್ಗೆ ಓದೋದಕ್ಕೆ ಕಳಿಸಲ್ಲ. ಭಯ, ಏನಾಗುತ್ತೋ, ಏನನ್ನ ಹೆಚ್ಚು ಕಮ್ಮಿ ಆದರೆ
ನಾವು ಲಾಸ್ಟಲ್ಲಿ ಅನುಭವಿಸೋರು ನಾವೇ ಅಲ್ವಾ ಅನ್ನೋ ಥರನೇ ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಅದೊಂದೇ ಬಯಾಸ್ ನೀವು ನೋಡ್ತಿರೋದಾ ಅರ್ಬನ್ ಫ್ಯಾಮಿಲೀಸ್ನಲ್ಲಿ? ಹಾಂ, ಅದೊಂದೇ ಭಯನೇ ಜಾಸ್ತಿ. ಎಜುಕೇಟೆಡ್ ಪೇರೆಂಟ್ಸಿಗೆ ಭಯ ಜಾಸ್ತಿ. ಇವ್ರಿಗೆ ಎಜುಕೇಷನ್ನೇ ಇಲ್ಲ. ಇವ್ರಿಗೆ ರೂರಲಲ್ಲಿ ಇರೋರಿಗೆ ಹೇಗೆ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಎಜುಕೇಷನ್ ಅವ್ರಿಗಿಲ್ಲ. ಅರ್ಬನ್ ಅವ್ರಿಗೆ ಎಜುಕೇಷನ್ ಇದ್ರೂ ಭಯ. ಈ ಸ್ಕೂಲ್ಗಳು ಮತ್ತು ಪೇರೆಂಟ್ಸ್ ಮಕ್ಕಳಿಗೆ ಒಂದು ಜೆಂಡರ್ ನ್ಯೂಟ್ರಲ್ ಕೆರಿಯರ್ ಗೈಡೆನ್ಸ್ ಕೊಡೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅಂತ ಅನಿಸಿಕೆ? ಈಗ ಆಲ್ರೆಡಿ ಸಾಕಷ್ಟು NGOs ಈ ಹೆಲ್ಪ್ನ ಮಾಡ್ತಾ ಇದೆ. ಆಲ್ರೆಡಿ ಕೆರಿಯರ್ ಗೈಡೆನ್ಸ್ ಅಂತ ಕೊಡುತ್ತೆ. ನಿಮ್ಮ ಕೆರಿಯರ್ಸ್ನ ಹೇಗೆ ಚೂಸ್ ಮಾಡಬೇಕು ಅಂತ ಹೇಳ್ತಿದೆ. ವಾಟ್ ಆರ್ ದ ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ ಅದನ್ನು ಈಗ ವಿದ್ಯಾ ಸರಸ್ವತಿ, ವಿದ್ಯಾಲಕ್ಷ್ಮಿ ಅಂತ ಲೋನ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟಿಂದ ಲೋನ್ಸ್ ಕೊಡ್ತಾರೆ ಎಜುಕೇಷನ್ಗೆ, ಓದೋದಕ್ಕೆ, ಹೈಯರ್ ಸ್ಟಡೀಸ್ಗೆ ಅಂತ. ಸೊ ಈ ಲೋನ್ಸ್ ಯೂಸ್ ಮಾಡಿಕೊಂಡು ನೀವು ಮಾಡಬಹುದು ಅಂತ ಹೇಳಿ ಆಲ್ರೆಡಿ ಸುಮಾರು NGOs ಎಲ್ಲ ಕೆರಿಯರ್ ಗೈಡೆನ್ಸ್ನ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಮಕ್ಕಳುಗಳಿಗೆ ಕೊಡ್ತಾ ಬಂದಿದ್ದಾರೆ. ಸೊ ಅದು ಜಾಸ್ತಿ ತಲುಪಿದಷ್ಟು ಮಕ್ಕಳಿಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಒಂದು ಅವರಿಗೆ ಇದೆ, ಈ ಥರ ಏನೋ ಒಂದು ಫೆಸಿಲಿಟಿ ಇದೆ, ನಾವು ಯೂಸ್ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ ಅನ್ನೋದು ಗೊತ್ತಾಗತ್ತೆ. ಕೆಲವೊಂದು ಮಕ್ಕಳು ತಲೆನೇ ಕೆಡಿಸ್ಕೊಳ್ಳಲ್ಲ, ಏನಿದ್ರೂ ಅಯ್ಯೋ ಬಿಡು ಏನೋ. ಮೊನ್ನೆಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಒಬ್ಬ ಹುಡುಗ ಏನೋ ಮಾಡಬೇಕು ನಿನ್ನ ಕೆರಿಯರ್ನಲ್ಲಿ ಅಂತ ಕೇಳಿದ್ರೆ, ಏನಿಲ್ಲ ಮ್ಯಾಮ್, ಪೀಸ್ ಆಗಿರೋದು ಅಂತ ಹೇಳ್ತಾರೆ. ಅಂದರೆ ಅವ್ರಿಗೆ ಆ ಸೀರಿಯಸ್ನೆಸ್ಸು ಇನ್ನೂ ಬಂದಿಲ್ಲ. ಓಕೆ, ಈಗ ನಾವು ಹೋಗಿ ಕೊಟ್ರು ಅವ್ರು ತಗೊಳ್ಳೋ ರಿಸೀವರ್ ಯಾರಿರ್ತಾರೆ ಅವ್ರು ಆ ಮೋಡಲ್ಲೇ ಇಲ್ಲ, ಅದನ್ನು ತಗೊಳ್ಳೋ ಅಂತ ಇದರಲ್ಲೇ ಇಲ್ಲ ಅವರು. ಓಕೆ, ಈಗ ಲಿಂಗ ಅಸಮಾನತೆ ಇನ್ನೊಂದು ಅಂಶ ಅಂದರೆ ಜೆಂಡರ್ ಬೇಸ್ಡ್ ವಯಲೆನ್ಸ್ ಅಂತ ಹೇಳಿ. ಸೊ ಈ ಲಿಂಗ ಅಸಮಾನತೆಯಿಂದಲೇ ಈ ಜೆಂಡರ್ ಬೇಸ್ಡ್ ವಯಲೆನ್ಸ್ ಉಂಟಾಗತ್ತಾ ನಿಮ್ಮ ಪ್ರಕಾರ? ಅದು ಬೆಳೆದಿರೋದು ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದೆ ಅಂತ ನಾನು ಹೇಳೋದಕ್ಕಾಗಲ್ಲ. ಈಗ ಮನೆಯಲ್ಲಿ ನೀನು ಹೆಣ್ಮಗುಗೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕಪ್ಪ ಅಲ್ವಾ, ಅಥವಾ ಎಲ್ಲರನ್ನೂ ಒಂದು ಇಂಡಿವಿಜುವಲ್ ಆಗಿ ನೀನು ಒಬ್ಬ ಮನುಷ್ಯನಿಗೆ ಮಾನವೀಯತೆಯಿಂದ ನೀನು ನೋಡೋದು ಕಲಿಬೇಕು, ನೀನು ಅವ್ರ ಹತ್ರ ಕರೆಕ್ಟಾಗಿ ಮಾತಾಡಬೇಕು ಅಂತ ಹೇಳ್ಕೊಟ್ರೆ ಅದೊಂಥರ. ಅದು ಹೆಣ್ಮಗು ಬಿಡು ಬಿಡು ಅವೆಲ್ಲ ಅಂತ ಜವಾಬ್ದಾರಿ ಅಷ್ಟೇ ಅಲ್ಲ, ಈ ಒಬ್ಬ ವ್ಯಕ್ತಿಯನ್ನ ಈ ಸಮಾಜ ನೋಡೋ ರೀತಿ ಮತ್ತೆ ಮನೆಯವರು ಕೂಡ ಮನೆ, ಶಾಲೆ, ಸಮಾಜ ನೋಡುವ ರೀತಿ ಬದಲಾಗಬೇಕು ಅಲ್ವಾ? ಹೌದು. ಓಕೆ, ಲಕ್ಷ್ಮಿ ಅವರೇ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲಿಂಗ ಅಸಮಾನತೆ ಯಾವೆಲ್ಲ ಪ್ರಮಾಣದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಈ ಸಮಾಜದಲ್ಲಿ ಬೇರೂರಿದೆ, ಇದನ್ನು ಕಡಿಮೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನನ್ನನ್ನು ಇಲ್ಲಿ ಕರೆದು ಈ ಒಂದು ಟಾಪಿಕ್ಗೆ ಭಾಗಿಯಾಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.